ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕಾವಿತಾ ಇವತ್ತಿನ ವಿಡಿಯೋನಲ್ಲಿ ಖರ್ಜೂರದಿಂದ ಮಕ್ಕಳಿಗೆ ಏನೇನು ಮಾಡ್ಕೊಡ್ಬೋದು ಅಂತ ತೋರಿಸ್ತಿದ್ದೀನಿ ಸಿಂಪಲ್ ಆಗಿ ಖರ್ಜೂರದ ಪುಡಿ ಮನೇಲಿ ಮಾಡೋವಂಥದ್ದು ಖರ್ಜೂರದ ಸಿರಪ್ಪು ಈಗ ಎಷ್ಟೊಂದು ಬಿಗ್ ಬ್ರ್ಯಾಂಡ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಮನೆಯಲ್ಲೇ ಮಾಡ್ಬೋದು ಸೊ ಖರ್ಜೂರದ ರೆಸಿಪಿಗಳನ್ನ ನಾನು ಇವತ್ತು ತೋರಿಸ್ತಿದ್ದೀನಿ ಖರ್ಜೂರದ ಬೆನಿಫಿಟ್ಸ್ ನಿಮಗೆ ಗೊತ್ತಿರಲೇಬೇಕು ಬ್ರೈನ್ ಬೂಸ್ಟಿಂಗ್ ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅನೆಮಿಕ್ ಅಂದರೆ ರಕ್ತ ಕಮ್ಮಿ ಇರೋವಂಥ ಮಕ್ಕಳಿಗೆ ಸಹಾಯ ಆಗುತ್ತೆ ಡೆಫಿನೆಟ್ಲಿ ಇದರಿಂದ ಎನರ್ಜಿ ಬೂಸ್ಟಿಂಗ್ ಅಂದರೆ ಶಕ್ತಿ ಬೇಕಲ್ಲಪ್ಪ ತುಂಬ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಸುತ್ತಾ ಇರ್ತಾರೆ ಸೊ ಅಂಥ ಮಕ್ಕಳಿಗೆ ಬಹಳ ಶಕ್ತಿ ಕೊಡುತ್ತೆ ಮತ್ತು ಜ್ವರ ಇದ್ದ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಇದನ್ನು ಹಾಕ್ಕೊಟ್ರೆ ಬೇಕಾಗಿರೋವಂಥ ಶಕ್ತಿ ಅವ್ರಿಗೆ ಸಿಗುತ್ತೆ ಮತ್ತು ಏನಪ್ಪ ನ್ಯಾಚುರಲ್ ಸ್ವೀಟ್ನರ್ ಇದು ಬೆಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬೋದು ಸೊ ಏನೇ ಥರದ ಕೆಮಿಕಲ್ ಯೂಸ್ ಮಾಡದೆ ಇದನ್ನು ಮಾಡೋದ್ರಿಂದ ಡೇಟ್ಸ್ ಪೌಡರ್ ಅಥವಾ ಡೇಟ್ ಸಿರಪ್ಪು ಜನರಲಿ ಮಕ್ಕಳ ಆಹಾರದ ಜೊತೆಗೆ ಹಾಕಿ ಇದನ್ನು ಮಾಡ್ಬೋದು ಸೊ ಬನ್ನಿ ನೋಡೋಣ ಖರ್ಜೂರ ಉಪಯೋಗಿಸಿ ಯಾವ್ಯಾವ ರೀತಿ ಆಹಾರನ ಮಾಡ್ಕೊಡ್ಬೋದು ಮಕ್ಕಳಿಗೆ ಅಂತ ನಮ್ಮ ಮೊದಲನೇ ರೆಸಿಪಿ ಇವತ್ತಿಗೆ ಖರ್ಜೂರದ ಸಿರಪ್ ಡೇಟ್ ಸಿರಪ್ ದೊಡ್ಡ ಬ್ರ್ಯಾಂಡ್ ನಾವು ಇದೇ ಥರ ಬಾಟಲ್ನಲ್ಲಿ ಅಂಗಡಿನಲ್ಲಿ ಸಿಗುತ್ತೆ ಇದನ್ನು ಮನೇಲೇ ಮಾಡಿಟ್ಕೊಳ್ಳೋದು ಬಹಳ ಸುಲಭ ಸಾಫ್ಟಾಗಿ ಇರೋವಂಥ ಖರ್ಜೂರ ತೊಗೊಳ್ಳಿ ಒಣ ಖರ್ಜೂರ ಬೇಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬಟ್ಲಿಗೆ ನೀರು ಹಾಕಿ ಕಾಯಿಸಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಖರ್ಜೂರ ಹಾಕಿ ಸ್ವಲ್ಪ ಬಿಟ್ಬಿಡಿ ಬಿಸಿನೀರಿಗೆ ಹಾಕೋದಷ್ಟೇ ಕುದಿಸೋ ಅವಶ್ಯಕತೆ ಇಲ್ಲ ಒಂದು 30 ನಿಮಿಷ ಆದಮೇಲೆ ಅದು ತಣ್ಣಗಾಗುತ್ತಲ್ಲ ಆವಾಗ ಅದನ್ನು ಈ ಥರ ಹ್ಯಾಂಡ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ ಅಥವಾ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೂ ಆಯಿತು ಒಂದು ತೆಳು ಗಂಜಿ ಬಟ್ಟೆ ಸಿಗುತ್ತಲ್ಲ ಅದಕ್ಕೆ ಈಗ ಹಾಕಿ ಸ್ಟ್ರೈನ್ ಮಾಡ್ಕೊಳ್ಳಿ ಸೋಸ್ಕೊಳ್ಳೋದಷ್ಟೇ ನಟ್ ಮಿಲ್ಕ್ ಬ್ಯಾಗ್ ಅಂತ ಸಿಗುತ್ತೆ ಏನೇನೋ ಪಂಚಬಟ್ಟೆ ಇದ್ದರೆ ಸಾಕು ಅಥವಾ ಒಂದು ಕರ್ಚೀಫ್ ತೆಳುವಾಗಿರೋದು ತೊಗೊಂಡು ಈ ಥರ ಚೆನ್ನಾಗಿ ಸೋಸ್ಕೊಂಡಿದ್ದಾದಮೇಲೆ ಇದನ್ನು ಅದೇ ಬಟ್ಲಿಗೆ ಹಾಕಿ ಒಂದೇ ಸಮ ಮೀಡಿಯಮ್ ಊರಿನಲ್ಲಿ ಕುದಿಸ್ತಾ ಬನ್ನಿ ತುಂಬ ಜೋರು ಉರಿ ಬೇಡ ಮೀಡಿಯಮ್ ಊರಿನಲ್ಲಿ ಕುದಿಸ್ತಾ ಬಂದರೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಖರ್ಜೂರದ ಕನ್ಸಿಸ್ಟೆನ್ಸಿ ಒಂಚೂರು ಜೇನುತುಪ್ಪ ಥರ ಬಂದಾಗ ತೆಗೆದುಬಿಡಿ ತಣ್ಣಗಾದಮೇಲೆ ಈ ಥರ ಗಟ್ಟಿ ಆಗುತ್ತೆ ಮುಂಚೆ ನಿಮಗೆ ಸ್ವಲ್ಪ ತೆಳು ಅನಿಸ್ಬೋದು ಬಟ್ ಜಾಸ್ತಿ ಕುದಿಸೋಕ್ಕೆ ಹೋಗಬೇಡಿ ಈ ಥರ ನಮ್ಮ ಖರ್ಜೂರದ ಸಿರಪ್ನ ನೀವು ಇಡ್ಲಿ ದೋಸೆ ಬ್ರೆಡ್ಡು ಐಸ್ ಕ್ರೀಮ್ ಜೊತೆಗಾಗಲಿ ಮಕ್ಕಳಿಗೆ ಹಾಕಿ ಕೊಡ್ಬೋದು ಎರಡನೇ ರೆಸಿಪಿ ಖರ್ಜೂರದ ಪುಡಿ ನಮ್ಮ ಟಾಟ್ಸ್ ಆ್ಯಂಡ್ ಮಾಮ್ ಸ್ಟೋರಲ್ಲಿ ಬಹಳ ಫೇಮಸ್ ಪೌಡರ್ ಇದು ನಾವಿಲ್ಲೇ ಸ್ವತಃ ಮಾಡಿ ಬಲ್ಕಾಗಿ ಅದನ್ನು ಪೌಡ್ರ್ ಮಾಡಿ ನಿಮಗೆ ಕಸ್ಟಮರ್ಸ್ಗೆ ಕಳಿಸ್ತೇವೆ ಇದನ್ನು ಮನೇಲೂ ಕೂಡ ಮಾಡ್ಬೋದು ಒಣ ಖರ್ಜೂರ ಈ ಥರ ತೊಗೊಂಡು ಅದನ್ನು ಬೀಜ ತೆಗೆದು ತುಂಬ ಡ್ರೈ ಇದ್ದರೆ ಸಿಪ್ಪೆ ತೆಗೆದು ಹೆಚ್ಚೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಮೀಡಿಯಮ್ ಆಗಿರಲಿ ನಾವು ತರಿಸೋವಾಗ ಹಾಗೆ ನೋಡ್ಕೊಂಡು ತರಿಸ್ತೀವಿ ಇನ್ ಕೇಸ್ ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಪರ್ಚೇಸ್ ಮಾಡ್ಬೋದು ತುಂಬ ಒಣಗಿದೆ ಇದು ಹಾಗಾಗಿ ಕಷ್ಟ ಆಗ್ತಿದೆ ಕಟ್ ಮಾಡೋಕ್ಕೆ ಮತ್ತು ಇದು ಬಹಳ ಹಳೆ ವಿಡಿಯೋ ಒಂದು 2-3 ವರ್ಷದ ವಿಡಿಯೋ ಇದೆ ಆ್ಯಕ್ಚುಲಿ ಹಾಗಾಗಿ ಕ್ವಾಲಿಟಿ ಆಫ್ ವಿಡಿಯೋ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಮ ಈಗಿನ ವಿಡಿಯೋಗೂ ಇದಕ್ಕೂ ಕಟ್ ಮಾಡಿಟ್ಕೊಂಡು ಈ ಥರ ಒಣಗಿಸ್ಕೊಳ್ಳಿ ಒಂದು 5ರಿಂದ 10 ದಿನ ಬೇಕು ಒಳ್ಳೆ ಬಿಸಿಲಿದ್ರು 10 ದಿನ ಒಂದೊಂದ್ಸರಿ ಬೇಕಾಗುತ್ತೆ ಸೊ ಒಣಗಿದ ಮೇಲೆ ಈ ಥರ ಕ್ರಿಸ್ಪಿಯಾಗಿ ಮುರಿದ್ರೆ ಈ ಥರ ಬರುತ್ತೆ ನೋಡಿ ಅದು ಒಣಗಿದ್ದಾಗ ಅದನ್ನು ಒಂದೊಳ್ಳೆ ಬ್ಲೇಡ್ ಚೆನ್ನಾಗಿರೋವಂಥ ಜಾರ್ಗೆ ಹಾಕೋಬೇಕು ನಾವು ಇದಕ್ಕೆ ಅಂತ ಸ್ಪೆಷಲ್ ಮಿಕ್ಸಿ ಇಟ್ಕೊಂಡಿದ್ದೀವಿ ನಾರ್ಮಲ್ ಮಿಕ್ಸಿಲಿ ಇದನ್ನು ಮಾಡಿ ಎಷ್ಟು ಜಾರ್ ಚೇಂಜ್ ಮಾಡಿ ನಮ್ಗೆ ಸುಸ್ತಾಗೋಯ್ತು ಹಾಗಾಗಿ ಒಂದು ಸ್ಪೆಷಲ್ ಮಿಕ್ಸರ್ ಇಟ್ಕೊಂಡು ಅದರಲ್ಲಿ ನಾವು ಮಾಡ್ಕೊಳ್ತಿದ್ದೀವಿ ಇದನ್ನು ನೆಕ್ಸ್ಟ್ ನೀವು ಒಂದು ಈ ಥರ ಸೋಸ್ಕೋಬೇಕಾಗುತ್ತೆ ಒಂದೊಂದ್ಸರಿ ದಪ್ಪದಾಗಿ ಉಳಿಯುತ್ತೆ ಮಕ್ಳು ಗಂಟ್ಲಿಗೆ ಸಿಗಾಕೊಳತ್ತಲ್ವ ಹಾಗಾಗಿ ಇದನ್ನು ಜರಡೆ ಹಿಡಿಯೋದು ಬಹಳ ಮುಖ್ಯ ಜರಡೆ ಇಟ್ಕೊಂಡು ಇದನ್ನು ತಿರ್ಗಾ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಬಳಸ್ಬೋದು ಬೇಕಿದ್ರೆ ಈ ಥರ ಖರ್ಜೂರದ ಪುಡಿ ತಯಾರಾಗಿದೆ ಸ್ವಲ್ಪ ತರಿಯಾಗೇ ಇರುತ್ತೆ ತೊಂದರೆ ಇಲ್ಲ ಬಹಳಷ್ಟು ಶಿಶು ಆಹಾರಕ್ಕೆ ಇದನ್ನು ಬಳಸ್ಬೋದು ಯಾಕಂದರೆ ಇದು ನ್ಯಾಚುರಲ್ ಸ್ವೀಟ್ನರ್ ಇದು ನ್ಯಾಚುರಲ್ ಆಗಿ ಸಿಹಿಯಾಗಿ ಮಕ್ಕಳಿಗೆ ಸಿಗುತ್ತೆ ಸರಿಗೆ ಪ್ಯಾನ್ ಕೇಕ್ ಆಗಲಿ ಅವ್ರಿಗೆ ಪ್ಯೂರಿ ಮಾಡ್ತಿದ್ದೀರಾ ಹಾಲಿಗಾಗಲಿ ಗ್ರಾನೋಲಾ ಸ್ಮೂದೀಸ್ ನಿಮಗೆ ಮಾಡ್ಕೊತಿದ್ದೀರಾ ಅಂದರೂ ತಾಯಿ ಆದವಳು ಸಕ್ಕರೆ ಬದಲು ಬಳಸ್ಬೋದು ಮುಂದಿನ ರೆಸಿಪಿ ಡೇಟ್ಸ್ ಆ್ಯಂಡ್ ವಾಲ್ನಟ್ ಓಟ್ ಮೀಲ್ ಖರ್ಜೂರ ಮತ್ತು ಅಕ್ರೋಡ ಅಂತೀವಲ್ಲ ಕನ್ನಡದಲ್ಲಿ ಅದರದ್ದು ಸರಿ ಇದು ಓಟ್ಸ್ ಬಳಸಿದ್ದೀನಿ ಹೆಚ್ಚಿಗೆ ಇಲ್ಲಿ ಒಂದು ಬಟ್ಲಿಗೆ ಹಾಲು ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಓಟ್ಸ್ ಇದು ನಾರ್ಮಲ್ ಇನ್ಸ್ಟೆಂಟ್ ಓಟ್ಸು ಪ್ಲೇನ್ ಓಟ್ಸ್ ಅಂತ ಕೇಳಿಕೊಡ್ತಾರೆ ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ನಂತರ ಈ ಅಕ್ರೋಟ್ ಕಾಣ್ತಿದ್ದಿಲ್ಲ
ಅಕ್ರೋಟ್ ತೆಗೆದಿಟ್ಕೊಂಡು ಪುಡಿ ಮಾಡಿ ಇದ್ರೊಳಗೆ ಹಾಕ್ತಿದ್ದೀನಿ ನಾನು. ನಮ್ಮಲ್ಲಿ ಡ್ರೈ ಫ್ರೂಟ್ ಪೌಡರ್ ಸಿಗುತ್ತಲ್ಲ, ಅದನ್ನು ಹೀಗೆ ಬಳಸ್ಬೋದು ನೀವು ಬೇಕಿದ್ರೆ. ನೆಕ್ಸ್ಟ್ ಇಲ್ಲಿ ಖರ್ಜೂರದ ಪುಡಿ ಹಾಕ್ತಿದ್ದೀನಿ. ಅಕ್ರೋಟು ಮಕ್ಕಳಿಗೆ ತುಂಬ ಒಳ್ಳೆಯದು, ಬ್ರೈನ್ ಬೂಸ್ಟಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಹಾಗಾಗಿ ನಮ್ಮಲ್ಲಿ ತುಂಬ ಬಳಸೋದಿಲ್ಲ, ಬಟ್ ಬಳಕೆ ಒಳ್ಳೆಯದು. ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಕೊಡಿ. ಈ ಸರಿ ಮಕ್ಕಳಿಗಷ್ಟೇ ಅಲ್ಲ, ನೀವು ಡಯಟಲ್ಲಿದ್ದೀರಾ ಅಂದರೆ ಬೆಳಗ್ಗೆ ಹೊತ್ತು ನಟ್ಸ್ ಆ್ಯಂಡ್ ಫೈಬರ್ ಫಿಲ್ಡ್ ಬ್ರೇಕ್ಫಾಸ್ಟ್ ಆಗುತ್ತೆ ನಿಮಗೆ. ಡೇಟ್ಸ್ ಆ್ಯಂಡ್ ವಾಲ್ನಟ್ಸ್ ಓಟ್ ಮೀಲ್ ತಯಾರಾಗಿದೆ. ಕೊನೆಯ ರೆಸಿಪಿ ಬೀಟ್ರೂಟ್ ಆ್ಯಂಡ್ ಡೇಟ್ಸ್ ಹಲ್ವಾ. ಇದನ್ನು ಕೂಡ ನೀವು ಮನೆಯಲ್ಲಿ ಕಡಿಮೆ ಸಾಮಗ್ರಿಗಳ ಜೊತೆ ಬಹಳ ಬೇಗ ಮಾಡಿಟ್ಕೊಳ್ಬೋದು. ಎಲ್ಲದಕ್ಕೂ ಮೊದಲು ನೆನೆಸಿಟ್ಕೊಂಡಿರೋ ಅಂಥ ಖರ್ಜೂರ ತೊಗೊಳ್ತಿದ್ದೀನಿ. ಮೆದುವಾಗಿರೋ ಅಂಥ ಖರ್ಜೂರ ಇದು, ಒಣಗಿದ್ದಲ್ಲ. ಅದನ್ನು ಒಂಚೂರು ಬಿಸಿನೀರಲ್ಲಿ ಅಥವಾ ಬೆಚ್ಚಗಿನ ನೀರಲ್ಲಿ ನೆನೆಸಿಟ್ಕೊಂಡು ಇದ್ರದ್ದು ಈಗ ಪ್ಯೂರಿ ಥರ ರುಬ್ಬಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಾಣಲಿಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಬಟ್ಲಲ್ಲಿ ಕೂಡ ಮಾಡ್ಬೋದು. ತುರಿದಿಟ್ಕೊಂಡಿರೋ ಅಂಥ ಬೀಟ್ರೂಟ್ ಬಳಸ್ತಿದ್ದೀನಿ. ನೆಕ್ಸ್ಟು ತುರಿದಿಟ್ಕೊಂಡಿರೋಂಥ ಆ್ಯಪಲ್ ಹಾಕೋದ್ರಿಂದ ಅರ್ಧ ರುಚಿ ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಲ್ವಾ ನಾನು ಅದೇ ರೀತಿಯೂ ಮಾಡಿದ್ದೀನಿ, ಅದು ಇಲ್ಲದೆ ಕೂಡ. ಅದಕ್ಕಿಂತ ಆ್ಯಪಲ್ ಹಾಕಿದಾಗ ಸ್ವಲ್ಪ ರುಚಿ ಹೆಚ್ಚು ಚೆನ್ನಾಗಿರುತ್ತೆ. ಸೊ ಬೀಟ್ರೂಟ್ ಮತ್ತು ಆ್ಯಪಲ್ ಹಾಕಿ ಒಂದಷ್ಟು ಬೆಂದ ಮೇಲೆ ಕೊನೆಗೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ನಮ್ಮ ಫೇವ್ರೆಟ್ ತುಪ್ಪ ಹಾಕ್ತಿದ್ದೀನಿ ಇಲ್ಲಿ. ಮಕ್ಕಳಿಗೆ ಎಷ್ಟು ತುಪ್ಪ ಹಾಕಿದ್ರೂ ಒಳ್ಳೆಯದು. ಸ್ವೀಟ್ನೆಸ್ಗೆ ಈ ಖರ್ಜೂರದ ರಸ ಇದೆಯಲ್ಲ ಬಹಳ ಚೆನ್ನಾಗಿ ಒಗ್ಗುತ್ತೆ ಬೀಟ್ರೂಟ್ ಜೊತೆಗೆ. ನಾರ್ಮಲ್ ಆಗಿ ನೀವು ಕ್ಯಾರೆಟ್ ಹಲ್ವಾ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಸಕ್ಕರೆ ಕೊಡಬಾರ್ದು, ಹಾಗಾಗಿ ಇದನ್ನು ಮಾಡಿ. ಮತ್ತು ಒಂದು ವರ್ಷದ ಹತ್ರದ ಮಕ್ಕಳು ನಟ್ಸ್ ತಿಂತಾರೆ ಅಂದರೆ ತುಪ್ಪದಲ್ಲಿ ಬಾದಾಮಿ ಗೋಡಂಬಿ ಒಂದು ಸ್ವಲ್ಪ ಮುರಿದಿಟ್ಕೊಂಡು ಅದನ್ನು ಹುರಿದು ಹಾಕಿ. ಈ ಥರ ಬೀಟ್ರೂಟ್ ಹಲ್ವಾ ತಯಾರಾಗಿದೆ. ಈ ರೀತಿ ಖಂಡಿತವಾಗಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಬೇರೆ ರೆಸಿಪಿ ಕಾಂಬಿನೇಷನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಓಟ್ಸ್ನ ವಿಧವಾದ ಆಹಾರಗಳು, ರಾಗಿಯ ವಿಧವಾದ ಆಹಾರಗಳನ್ನು ಚೆಕ್ ಮಾಡಿ. ಮತ್ತು ಸೂಪ್ ಕಾಂಬಿನೇಷನ್ನಲ್ಲಿ ಏನೇನು ಮಾಡ್ಬೋದು ಅನ್ನೋ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಮತ್ತು ಇನ್ನಷ್ಟು ಇದೆ ನಮ್ಮ ಬ್ಲಾಗ್ನಲ್ಲಿ, ಕನ್ನಡದಲ್ಲೇ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನಮ್ಮ ಈ ಚಾನಲ್ನಲ್ಲೂ ಕೂಡ ರೆಸಿಪೀಸ್ ಇದೆ. ಮತ್ತು ಇದೇ ಥರದ ವಿಡಿಯೋ ಅಪ್ಡೇಟ್ಸ್ ಬೇಕಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.